ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಿಯಾ ಕಾರ್ನಲ್ಲಿ ಬಂದು ಕಸ ಸುರಿದವರಿಗೆ ದಂಡವನ್ನು ವಿಧಿಸಲಾಗಿದೆ. ರಸ್ತೆಗೆ ಕಸ ಸುರಿದವರ ವಿರುದ್ಧ ಜಿಬಿಎ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಕಿಯಾ ಕಾರ್ನಲ್ಲಿ ಬಂದು ಕಸ ಸುರಿದ್ರು ಮನೆಗೆ ಹೋದ್ರು. ಇದು ಗೊತ್ತಾಯಿತು ಜಿಬಿಎ ಅಧಿಕಾರಿಗಳಿಗೆ. ಇದೀಗ 5,000 ರೂಪಾಯಿ ದಂಡವನ್ನು ಅವರಿಗೆ ವಿಧಿಸಲಾಗಿದೆ. ಬೆಂಗಳೂರಿನ ಸರ್ವಜ್ಞ ನಗರದ ವಾರ್ಡ್ ನಂಬರ್ 29ರಲ್ಲಿ ಘಟನೆಯಾಗಿದೆ. ವಾರ್ಡ್ ನಂಬರ್ 29 ಸರ್ವಜ್ಞ ನಗರ. ಕಾರು ಮಾಲೀಕನನ್ನು ಪತ್ತೆ ಹಚ್ಚಿದ್ರು, ದಂಡ ಹಾಕಿದ್ದಾರೆ. ಇದೀಗ ಕಲ್ಯಾಣ ನಗರದ 4ನೇ ಮುಖ್ಯ ರಸ್ತೆಯಲ್ಲಿದ್ದಂತಹ ಮಾಲೀಕ ತ್ಯಾಜ್ಯ ನಿರ್ವಹಣಾ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ದಂಡವನ್ನು ವಿಧಿಸಿದ. ತಮಗೆಲ್ಲಿ ತಿಳಿಯಿತೋ ಕಾರ್ನಲ್ಲಿ ಬರೋದು, ಕಸ ಬಿಸಾಕೋದು, ಅದರಿಂದ ಯಾರಿಗೆ ತೊಂದರೆ ಆಗುತ್ತೆ, ಯಾರಿಗೆ ಸಮಸ್ಯೆ ಆಗುತ್ತೆ, ಇದನ್ನು ಇಲ್ಲಿ ಎಸಿಬಾರದು, ಸ್ಪಷ್ಟವಾದ ಫಲಕಗಳನ್ನು ಅಳವಡಿಕೆ ಮಾಡಿರ್ತಾರೆ. ಇಲ್ಲಿ ಕಸವನ್ನು ಎಸೆದರೆ ದಂಡವನ್ನು ವಿಧಿಸಲಾಗುವುದು ಎನ್ನುವಂಥ ಬೋರ್ಡುಗಳಿರುತ್ತೆ. ಸೋಕಾರ್ಡ್ ಎಜುಕೇಷನಿಸ್ಟ್, ಸೋಕಾರ್ಡ್ ವಿದ್ಯಾವಂತರು, ಸೋಕಾರ್ಡ್ IT BTಯಲ್ಲಿ ಕೆಲಸ ಮಾಡುವಂತಹ ಅನೇಕ ವಿದ್ಯಾವಂತರು ಇಂಥ ತಪ್ಪುಗಳನ್ನು ರಾಜಧಾನಿ ಬೆಂಗಳೂರಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಮಾಡ್ತಾರೆ. ಇತ್ತೀಚೆಗೆ ಈ GBA ಈ ಮಾರ್ಷಲ್ಗಳು ಇರ್ತಾರಲ್ಲ, ಮನೆ ಮುಂದೆನೇ ಹೋಗಿ ಕಸ ಸುರಿದು ಬರ್ತಿದ್ರು. ಯಾರು ಹೀಗೆ ಬೀದಿ ಬದಿ ಕಸವನ್ನು ಎಸಿತಾರೆ, ಅದೇ ಕಸವನ್ನು ತುಂಬಿಕೊಂಡು ಹೋಗಿ ಅವರ ಮನೆಯ ಅಂಗಳದಲ್ಲಿ ಕಸವನ್ನು ಸುರಿದು ಅವರಿಗೆ ದಂಡವನ್ನು ವಿಧಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೀಗ ಈ ಕಿಯಾ ಕಾರ್ನಲ್ಲಿ 3 ಚೀಲ ಕಸ, ಒಂದು ಚಿಕ್ಕ ಡಸ್ಟ್ಬಿನ್ ಏನಲ್ಲ, 3 ಚೀಲ ಕಸವನ್ನು ತೆಗೆದುಕೊಂಡು ಬಂದಿದ್ದರು, ಸುರಿದಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಕಲ್ಯಾಣ ನಗರದ 4ನೇ ಮುಖ್ಯ ರಸ್ತೆಯಲ್ಲಿ ಈ ಕಾರಿನ ಮಾಲೀಕನ ಮನೆ ಪತ್ತೆ ಆಗಿದೆ. ತ್ಯಾಜ್ಯ ನಿರ್ವಹಣಾ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ದಂಡವನ್ನು ಹಾಕಿದ್ದಾರೆ GBA ಅಧಿಕಾರಿಗಳು. ಸರಿಯಾದಂಥ ಕ್ರಮ ಇದು, ಪಾಠ ಆಗಬೇಕಿದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ ಸುನೀಲ್, ಒಂದು ತಕ್ಕ ಪಾಠ ಕಲಿಸಿದ್ದಾರೆ GBA ಅಧಿಕಾರಿಗಳು. ಇದರ ಬಗ್ಗೆ ಬಹಳಷ್ಟು ಜಾಗೃತಿಯನ್ನ ಮೂಡಿಸ್ತಾ ಇದ್ರು. ಮನೆ ಮುಂದೆ ಕಸ ಸುರಿದ್ರು ಕೂಡ ಎಚ್ಚೆತ್ಕೊಂಡಿಲ್ಲ. ಅಷ್ಟು ಮಾತ್ರ ಅಲ್ಲದೆ ದಂಡ ಹಾಕಿದ್ದು ಭಯ ಬೀಳ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಸೊ 3 ಮೂಟೆ ಕಸ ತಂದು ರಸ್ತೆ ಬದಿ ಎಸೆದು ಹೋಗಿದ್ದಾರೆ. ಸೊ ಕಿಯಾ ಕಾರ್ನಲ್ಲಿ, ಅದು ಕೂಡ ಒಂದು ಒಳ್ಳೆ ಪ್ರತಿಷ್ಠಿತ ವ್ಯಕ್ತಿಗಳು. ಸೊ ಹೀಗಾಗಿ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಾರಿನ ಮಾಲೀಕನನ್ನ ಹುಡುಕಿ ದಂಡವನ್ನ ಕೂಡ ಹಾಕಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಇನ್ನಷ್ಟು ದಂಡ ಹಾಕ್ಬೇಕಂತ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.